ತನ್ನನ್ನು ಮರುಳು ಮಾಡಿದ್ದಾನಂದರೆ ನೀನು ಎಷ್ಟರವನು? ನೀನು ನಿನ್ನನ್ನು ಮರುಳು ಮಾಡೋದಕ್ಕೆ ಸೈತಾನನಿಗೆ ದೇವರು ಗೊತ್ತಿಲ್ಲ, ದೇವರ ಆಲೋಚನೆ ಗೊತ್ತಿಲ್ಲ, ಪ್ರಾರ್ಥನೆ ಯಾಕೆ ಮಾಡಬೇಕೋ ಗೊತ್ತಿಲ್ಲ, ಉಪವಾಸ ಯಾಕೆ ಮಾಡಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಯದಲ್ಲಿದ್ದಾರೆ ಪ್ರಿಯರೇ, ಮಾಯದಲ್ಲಿ. ಈ ಪ್ರಪಂಚ ದೇಶದಲ್ಲಿ ನೋಡುವಾಗ ಕ್ರೈಸ್ತರು ಕೂಡ ಪ್ರಪಂಚದಲ್ಲಿ ಮನೆಗೊಂದು ದೇವರು, ಕುಲಕ್ಕೊಂದು ದೇವರು, ಗ್ರಾಮಕ್ಕೆ ಒಂದು ದೇವರು, ಮುಕ್ಕೋಟಿ ದೇವತೆಗಳನ್ನು ಉಂಟು ಮಾಡಿಕೊಂಡಿದ್ದಾರೆ ಪ್ರಪಂಚ ದೇಶದಲ್ಲಿ. ದೇವರ ಮಕ್ಕಳು ಎಂದು ಕ್ರೈಸ್ತರಾಗಿರುವಂಥ ನಾವು, ನಮ್ಮಲ್ಲಿ ಬೈಬಲ್ ಇದೆ, ಬೈಬಲ್ ಯೇಸು ಕ್ರಿಸ್ತನ ನಾವು ನಂಬಿಕೊಂಡಿದ್ದೀವಿ, ಯೇಸು ಕ್ರಿಸ್ತನ ನಂಬಿಕೊಂಡಿದ್ದೀವಿ ಅಂತ ಹೇಳಿಕೊಂಡು ನಾವು, ನಮ್ಮಲ್ಲಿ ಸಾವಿರಾನುಗಟ್ಟಲೆ ಸಭೆಗಳು. ಯಾಕೆ ಸಭೆಗಳು? ನಿನಗೋಸ್ಕರ ನನಗೋಸ್ಕರ ಪ್ರಾಣ ಕೊಟ್ಟವರು ಯೇಸು ಕ್ರಿಸ್ತರು ತಾನೆ. ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿರುವಾಗ ನಿನಗೊಂದು ಸಭೆ, ನನಗೊಂದು ಸಭೆ, ನಿನಗೊಂದು ಸಿದ್ಧಾಂತ, ನನಗೊಂದು ಸಿದ್ಧಾಂತ. ಯಾಕೆ ನಿಮಗೊಂದು ಸಿದ್ಧಾಂತ, ನನಗೊಂದು ಸಿದ್ಧಾಂತ ಯಾಕೆ? ನೀನು ನಾನು ನಂಬಿರುವಂಥದ್ದು ಯೇಸು ಕ್ರಿಸ್ತನು ಅಲ್ವಾ? ಯೇಸು ಕ್ರಿಸ್ತನನ್ನು ನಂಬಿಲ್ವಾ? ನೀನು ನಾನು ಒಂದು ಬೈಬಲನ್ನು ಹಿಡಿದುಕೊಂಡಿಲ್ವಾ? ಆಗಿರುವಾಗ ನಿನಗೊಂದು ನಂಬಿಕೆ, ನನಗೊಂದು ನಂಬಿಕೆ, ನಿನಗೊಂದು ವಿಶ್ವಾಸ, ನನಗೊಂದು ವಿಶ್ವಾಸ. ಒಂದು ಸಾರಿ ಆಲೋಚನೆ ಮಾಡಿ. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮೂಲಕ ಅನುಮತಿಯನ್ನು ಪಡೆದುಕೊಂಡು ಬಂದಿದ್ದಾನೆ. ಎಲ್ಲಿಗೆ ಬಂದಿದ್ದಾನೆ ಗೊತ್ತಾ? ಮೊಟ್ಟ ಮೊದಲು ಆದಾಮನ ಬಳಿಯಲ್ಲಿ ಬಂದಾಗ ಆದಾಮನು ಮೋಸ ಹೋಗಿಲ್ಲ. ಆದಾಮನ ಬಳಿಯಲ್ಲಿ ಬಂದಾಗ ಏನ್ರಿ, ದೇವರು, ತಂದೆಯಾದ ದೇವರು ಪಂಚಭೂತಗಳನ್ನು ಉಂಟು ಮಾಡಿದ ನಂತರ ಆದಾಮನನ್ನು ಅವ್ವಳನ್ನು ಉಂಟು ಮಾಡ್ತಾನೆ. ಅವರನ್ನು ಉಂಟು ಮಾಡಿದ ನಂತರ ಮೊಟ್ಟ ಮೊದಲು ಆದಾಮನ ಬಳಿಯಲ್ಲಿ ಬಂದಿದ್ದಾನೆ. ಆದಾಮನು ಮೋಸ ಹೋಗಿಲ್ಲ. ಮತ್ತು ಯಾರು ಮೋಸ ಹೋಗಿದ್ದಾರೆ? ಅವ್ವಳು ಮೋಸ ಹೋಗಿದ್ದಾಳೆ. ದೇವರ ಮಗನಾಗಿರುವಂಥ ಆದಾಮನು ಮೋಸ ಹೋಗಿಲ್ಲ, ಅವ್ವಳು ಮೋಸ ಹೋಗಿದ್ದಾಳೆ. ಸೈತಾನನ್ನು ಪ್ಲಾನ್ ಮಾಡಿದ್ದಾನೆ. ಪರಲೋಕದಲ್ಲಿ ಕೋಟಿ ದೇವದೂತರನ್ನು ಮಾಯ ಮಾಡಿರುವಂಥ, ಮರುಳು ಮಾಡಿರುವಂಥ ಇವನು ಭೂಲೋಕದಲ್ಲಿ ಇಳಿದಿದ್ದಾನೆ. ಅವನು ಯಾವಾಗ ಆದಾಮನು ಅವ್ವಳು ಯಾವಾಗ ಉಂಟಾಗಿದ್ದಾರೋ ಆಗಲೇ ಸೈತಾನನು ಕೂಡ ಭೂಮಿಯ ಮೇಲೆ ಇಳಿದಿದ್ದಾನೆ. ಇಳಿದ ನಂತರ ಒಂದ್ಸರಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಆದಾಮನನ್ನು ಮರುಳು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆದಾಮನು ಸೋತು ಹೋಗಿಲ್ಲ ರೀ. ಎಲ್ಲಿರುತ್ತೆ ಆ ಮಾತು ನೋಡುವಾಗ 1ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ನೋಡಿ. 1ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ಒಂದ್ಸರಿ ನೋಡಿ ಪ್ರಿಯರೇ. ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ಆದಾಮನು ವಂಚನೆಗೆ ಅಂದರೆ ಸರ್ಪದ ಮೂಲಕ ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯಳು ವಂಚನೆಗೆ ಒಳಬಿದ್ದಿದ್ದಾಳೆ. ಏನ್ರಿ, ಸರ್ವಲೋಕದಲ್ಲಿ ಇರುವಂಥ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ನಿಜವಾದ ಭಕ್ತರನ್ನು ಮರುಳು ಮಾಡೋದಕ್ಕೆ, ಮೋಸ ಮಾಡೋದಕ್ಕೆ ಯಾರನ್ನು ಬಳಸ್ಕೊಳ್ತಾನೆ ಗೊತ್ತಾ? ಸೈತಾನನು ಯಾರನ್ನು ಬಳಸ್ಕೊಳ್ತಾನೆ ಗೊತ್ತಾ? ಸೈತಾನನು ಯಾರನ್ನು ಬಳಸ್ಕೊಳ್ತಾನೆ ಅಂದರೆ ನಿಜವಾದ ದೇವರ ಮಕ್ಕಳನ್ನು, ದೇವರ ಸೇವಕರನ್ನು ಮರುಳು ಮಾಡೋದಕ್ಕೆ ಬಳಸ್ಕೊಳ್ಳುವಂಥ ಏನು ಗೊತ್ತಾ? ಈ ಲೋಕದಲ್ಲಿ ಹಣವನ್ನು ಬಳಸ್ಕೊಳ್ತಾನೆ, ಹಣವನ್ನು, ಆಶೆಯನ್ನು ತೋರಿಸ್ತಾನೆ ಸೈತಾನನು. ಯಾರಿಗೆ? ನಿಜವಾದ ಸೇವಕರಿಗೆ. ಆನಂತರ ಅಧಿಕಾರದ ದಾಹವನ್ನು, ಅದನ್ನು ಜಯಿಸಿದರೆ ಆನಂತರ ಹೆಣ್ಣು ಮಕ್ಕಳ ಮೂಲಕ ಏನ್ರಿ ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಅವನು. ಎಲ್ಲೋ ಒಂದು ಕಡೆ ಖಂಡಿತವಾಗಿ ನಿನ್ನನ್ನು ಸಿಗಾಕ್ಸ್ಬೇಕು, ನಿನ್ನನ್ನು ಮರುಳು ಮಾಡಬೇಕು, ಮರುಳು ಮಾಡಬೇಕು ನಿನ್ನನ್ನು. ಎಲ್ಲಿ ಸಿಕ್ಕಾಕೊಂಡಿಲ್ಲ ಅಂದರೆ ಹೆಣ್ಣಿನ ಮೂಲಕ ಸಿಕ್ಕಾಕೊಳ್ತಾನೆ ಇವನು. ಆದಾಮನನ್ನು ಮರುಳು ಮಾಡಿದ್ದಾಳೆ ಬಂದ ಅವ್ವಳು. ಏನ್ರಿ, ನಾನು ತಿಂದಿದ್ದೀನಿ ರೀ, ಹಣ್ಣು ತಿಂದಿದ್ದೀನಿ ರೀ, ಏನೂ ಆಗಿಲ್ಲ, ಸತ್ತೋಗಿಲ್ಲ, ನಾನು ಹಿಂಗೆ ಬದುಕಿದ್ದೀನಿ ನೋಡಿ. ದೇವ್ರು ಹೇಳಿದ್ದು ಸುಳ್ಳು ರೀ, ನಾನು ತಿಂದಿದ್ದೀನಲ್ಲ, ನಾನು ಏನಾಗಿಲ್ಲ. ತಿಂದ ದಿನದಂದು ದೇವರು ಸತ್ತೋಗ್ತಾನಂತ ಹೇಳಿದ್ದಾನಲ್ವ, ನಾನು ತಿಂದಿದ್ದೀನಿ, ನಾನು ಏನಾಗಿಲ್ಲ ನೋಡಿ, ಚೆನ್ನಾಗಿದ್ದೀನಿ, ನೀವು ತಿನ್ನಲ್ಲ. ದೇವ್ರ ಮಾತು, ದೇವರು ಹೇಳಿದ್ದಾನೆ ತಿನ್ನಬಾರ್ದು. ನೀವು ತಿನ್ನಿಲ್ಲ ಅಂದರೆ ಗಂಡ ಹೆಂಡತಿ, ಪ್ರಾರಂಭದ ಗಂಡ ಹೆಂಡತಿ ಯಾರಿದ್ದಾರೆ? ಯಾರಿದ್ದಾರೆ? ಆದಾಮನಿಗೆ ಅವಳೇ ಜೊತೆ. ಇನ್ನು ಅವಳನ್ನು ಬಿಟ್ಟು ಆದಾಮನಿಗೆ ಹೇಗೆ ಜೀವಿಸ್ತಾನೆ? ಹೋದ್ರೆ ಹೋಗ್ಲಿ ಬಿಡು, ಸತ್ರೆ ಇಬ್ಬರು ಸಾಯೋಣ. ಆದಾಮನು ಕೂಡ ಅವಳ ಮಾತನ್ನು ಕೇಳಿದ್ದಾನೆ ವಿನ ಸೈತಾನನ ಮಾತನ್ನು ಕೇಳಿಲ್ಲ ರೀ.
ಅವ್ವಳ ಮಾತು ಕೇಳಿ ಸೈತಾನನಿಗೆ ಒಳಪಟ್ಟಿದ್ದಾನೆ ವಿನಃ ನೇರವಾಗಿ ಸೈತಾನನಿಗೆ ಒಳಪಟ್ಟ ಮನುಷ್ಯನಲ್ಲ ಆದಾಮನು. ಅವ್ವಳ ಮೂಲಕ ಮೋಸ. ಪ್ರಾರಂಭದಲ್ಲಿ ಮೋಸ ಹೋಗಿದ್ದಾರೆ. ಅದನ್ನೇ ಅವ್ವಳು ಯಾವ ರೀತಿ ಮೋಸ ಹೋಗಿದ್ದಾಳೋ ಅದನ್ನೇ ನೆನಪು ಮಾಡಿ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತನ್ನು ಗಮನಿಸ್ರಿ ಪ್ರಿಯರೇ. ಅಪೊಸ್ತಲನು ಹೇಳುವಂಥ ಪೌಲನು ಏನು ಹೇಳ್ತಾ ಇದ್ದಾನೋ ಒಂದು ಸಾರಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ 4ನೇ ವಚನ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ 4ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಆದರೆ ಹೇಗೆ ಅವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಾಳೋ ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥವನ್ನು ಪತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಓದಿತೆಂದು ನನಗೆ ಭಯವುಂಟು. ಯಾಕೆಂದರೆ ಮೊಟ್ಟ ಮೊದಲು ಅವ್ವಳನ್ನು ಸೈತಾನನು ಮೋಸ ಮಾಡಿದ್ದಾನೆ. ಈಗ ಸಭೆಯನ್ನು ಮೋಸ ಮಾಡೋದಕ್ಕೆ ಅನೇಕ ಪ್ರಯತ್ನಗಳು ಸೈತಾನನು ಮಾಡ್ತಾ ಇದೆ. ಸಭೆಯನ್ನು, ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರನ್ನು ಸಭೆಯನ್ನು ಮೋಸ ಮಾಡೋದಕ್ಕೆ ಅನೇಕ ಪ್ರಯತ್ನಗಳು. ಏನ್ರಿ, ಈಗಿನ ಪ್ರಪಂಚ ದೇಶದಲ್ಲಿ ನೋಡ್ತಾ ಇದ್ರೆ ಎಲ್ಲ ಕಡೆ ಬೋಧನೆ ನಡೀತಾ ಇದೆ ರೀ. ಎಲ್ಲ ಕಡೆ ಬೋಧನೆ. ನಾನು ಭಕ್ತನು, ನೀನು ಭಕ್ತನು, ನಾನು ಬೋಧಕ, ನೀನು ಬೋಧಕ, ಎಲ್ಲರೂ ಬೋಧಕರೇ. ಪ್ರಪಂಚ ದೇಶದಲ್ಲಿ ನೋಡು, ಭಕ್ತಿ ಇಲ್ಲ ರೀ, ಗಲಾಟೆಗಳಿದೆ ರೀ. ಕ್ರೈಸ್ತರ ಮಧ್ಯದಲ್ಲಿ ಅನೇಕ ಗೊಂದಲಗಳು, ಅನೇಕ ಗಲಾಟೆಗಳು, ಅನೇಕ ವಿಭೇದಗಳು, ಅನೇಕ ಸಮಸ್ಯೆಗಳಿದೆ ರೀ. ನಾನಂದರೆ ನಿನಗಾಗಲ್ಲ, ನೀನಂದರೆ ನನಗಾಗಲ್ಲ, ಒಬ್ರಂದ್ರೆ ಒಬ್ಬರು ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು. ಯಾಕೆ? ದೇವರ ಮಗನಲ್ಲಿ ಹೊಟ್ಟೆ ಕಿಚ್ಚ. ಕುರಿವೇಷವನ್ನು ಹಾಕಿಕೊಂಡು ತೋಳಗಳಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಕುರಿವೇಷ ಹಾಕಿಕೊಂಡು ತೋಳಗಳಿದ್ದಾರೆ. ಹೌದು, ಪ್ರಪಂಚ ದೇಶದಲ್ಲಿ ಕುರಿವೇಷ ಹಾಕಿಕೊಂಡು ತೋಳಗಳು ತುಂಬಿಕೊಂಡಿದ್ದಾರೆ. ನೋಡೋದಕ್ಕೆ ಕುರಿವೇಷ ಅಂದರೆ ಭಕ್ತರ ವೇಷ ಒಳಗಡೆ ನೋಡಿದರೆ ಘಟಸರ್ಪನು ತುಂಬಿಕೊಂಡಿದ್ದಾನೆ. ಅದು ಯಾರಿಗೆ ಗೊತ್ತಾಗುತ್ತೆ? ಯಾರಿಗೆ ಅರ್ಥ ಆಗುತ್ತೆ? ಅರ್ಥ ಮಾಡಿಕೊಂಡವರು ಶ್ರೇಷ್ಠರು, ಅವನನ್ನು ಸೈತಾನನನ್ನು ಜಯಿಸುವವರು ಶ್ರೇಷ್ಠರು ಪ್ರಿಯರೇ, ಶ್ರೇಷ್ಠರು. ಅದಕ್ಕೆ ಹೇಳಿದ್ದಾನೆ ಅಪೊಸ್ತಲನಾಗಿರುವಂಥ ಪೌಲನು, ಎಂಥ ಮಾತು. ಕೆಳಗಡೆ ಮಾತನ್ನು ನೋಡಿ, 4ನೇ ವಚನ. ಯಾಕೆಂದರೆ ನಾವು ಪ್ರಸಿದ್ಧಿಪಡಿಸಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ಅಂದರೆ ಸುಳ್ಳು ಬೋಧಕರು ಬಂದಿದ್ದಾರೆ, ಅವರು ಕೂಡ ಯೇಸು ಅಂತ ಹೇಳ್ತಾ ಇದ್ದಾರೆ. ಯೇಸು ಬೇರೆ ಯೇಸು ಅಂತೆ. ಅರ್ಥ ಆಗುತ್ತೆ ರೀ? ಅನೇಕ ಮಂದಿ ಸುಳ್ಳು ಬೋಧಕರು ಬಂದಿದ್ದಾರೆ, ಅನೇಕರು ಸುಳ್ಳು ಪ್ರವಾದಿಗಳು ಬಂದಿದ್ದಾರೆ, ಅನೇಕರು ಸುಳ್ಳು ಸುವಾರ್ತೆಯನ್ನು ಹಿಡಿದುಕೊಂಡಿದ್ದಾರೆ. ಅವರು ಕೂಡ ಯೇಸುವನ್ನು ಕುರಿತು ಪ್ರಕಟಣೆ ಮಾಡ್ತಾ ಇದ್ದಾರಂತೆ. ಯೇಸು ಬೇರೆ ಯೇಸು, ಬೈಬಲಲ್ಲಿ ಇರುವಂಥ ಯೇಸು ಅಲ್ಲ. ಬೈಬಲ್ನಲ್ಲಿ ಅಂದರೆ ನಮಗೋಸ್ಕರ ಪ್ರಾಣ ಕೊಟ್ಟಿರುವಂಥ ಯೇಸು ಕ್ರಿಸ್ತನ ಬಗ್ಗೆ ಪ್ರಕಟಣೆ ಮಾಡ್ತಾ ಇಲ್ಲ. ಮತ್ತು ಯಾರನ್ನು ಕುರಿತು ಪ್ರಕಟಣೆ ಮಾಡ್ತಾ ಇದ್ದಾರೆ? ಬೇರೆ ಯೇಸು, ಬೇರೆ ಸುವಾರ್ತೆ, ಭಿನ್ನವಾದ ಸುವಾರ್ತೆ. ಅದು 1ನೇ ಶತಮಾನದಲ್ಲಿ ಕೊರಿಂಥ ಸಭೆಯಲ್ಲಿ ನಡೀತಾ ಇದೆ ಅಂತೆ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಬೋಧನೆಯನ್ನು ಕೇಳಿರುವಂಥ ಅಪೊಸ್ತಲನಾಗಿರುವಂಥ ಪೌಲನೇ ಸುವಾರ್ತೆ ಸಾರಿರುವಾಗ ಅವರ ಸುವಾರ್ತೆಗೆ ಬಿಟ್ಟು ಬೇರೆ ಸುವಾರ್ತೆಗೆ ಹೋಗಿದ್ದಾರೆ. ಅಂದರೆ ಈಗಿನ ಕಾಲದಲ್ಲಿ ಎಂಥ ಬೋಧನೆಯಲ್ಲಿ ಇದ್ದಾರೆ ಗಮನಿಸ್ತಿದ್ದೀರಾ? ನೋಡಿ ಪ್ರಿಯರ, ಯಾಕೆಂದರೆ ನಾವು ಪ್ರಸಿದ್ಧಿಪಡಿಸಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ